ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಸೆಕೆಂಡ್ ಸಂಡೇ ಏನೆಲ್ಲ ನಾನು ತಿಂದೆ, ಯಾವ ರೀತಿ ಫುಡ್ ನ ಪ್ರಿಪೇರ್ ಮಾಡ್ಕೊಂಡೆ ಅನ್ನೋದನ್ನ ತೋರಿಸ್ತೀನಿ. ಸೆಕೆಂಡ್ ಸಂಡೇ ಅಂತ ಅಂದ್ರೆ ಈ ಒಂದು 25 ಡೇಸ್ ಜಿಮ್ ಕ್ಲಾಸ್ಗೆ ಏನ್ ಸೇರಿದ್ನಲ್ಲ ಟ್ರೈನಿಂಗ್ಗೆ, ಸೊ ಅದರಲ್ಲಿ ಸೆಕೆಂಡ್ ಸಂಡೇ. ಸೊ ಫಸ್ಟ್ ಡಿಸೆಂಬರ್ ಆಗಿತ್ತು ಈ ಒಂದು ಸೆಕೆಂಡ್ ಸಂಡೇ. ಸೊ ಬೆಳಗ್ಗೆ ಎದ್ದು ನಾನು ಸ್ವಲ್ಪ ಲೇಟೇ ಆಯ್ತು ಎದ್ದೇಳೋದು. ಪ್ಲೇನ್ ವಾಟರ್ ಕುಡ್ದೆ, ಯಾಕಂದ್ರೆ ಸ್ವಲ್ಪ ಡಯಟ್ ಚೇಂಜ್ ಮಾಡಿದ್ರಲ್ಲ, ಹಾಗಾಗಿ. ಅದಾದ್ಮೇಲೆ ಏನೆಲ್ಲ ನೆನ್ಸಿಟ್ಟಿದ್ದೆ ಅಂತ ತೋರಿಸ್ದೆ ನೋಡಿ ನಿಮ್ಗೆ. ಸೊ ಅದಾದ್ಮೇಲೆ ನಾನು ನೀರ್ ಕುಡ್ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್, ವಾಲ್ನಟ್ಸ್ ಮತ್ತೆ ಆಲ್ಮಂಡ್ಸ್ ನ ತಗೊಂಡೆ. ಸೊ ಅದಾದ್ಮೇಲೆ ಜೀರಾ ವಾಟರ್ ಕೂಡ ಕುಡ್ದೆ, ಯಾಕಂದ್ರೆ ಸ್ವಲ್ಪ ದಿವಸ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬೇಡ ಅಂತ ಹೇಳಿದ್ರು, ಹಾಗಾಗಿ. ಸೊ ಅದಾದ್ಮೇಲೆ ನಾನಿಲ್ಲಿ ನೆನ್ಸಿಟ್ಟಿರುವಂತಹ ಮೆಂತ್ಯನ ಫ್ರಿಜ್ ಅಲ್ಲಿ ಇಟ್ಟೆ, ನೆಂದಿತ್ತು. ಹಿಂದಿನ ದಿವಸ ರಾತ್ರಿ ನೆನ್ಸಿಟ್ಟಿದ್ದು ಮೆಂತ್ಯ. ದೋಸೆ ಏನಾದ್ರು ಮಾಡಕ್ಕಾಗತ್ತೆ ಅಂತ ನೆನ್ಸಿದ್ದೆ. ಹಾಗೆ ಇಲ್ಲಿ ಪಾಲಕ್ ಚಟ್ನಿ ಮಾಡಿಟ್ಟಿದ್ನಲ್ಲ, ಅದನ್ನ ತೆಗ್ದಿಟ್ಕೊಂಡೆ. ಹಾಗೆ 2 ರಾಗಿ ರೊಟ್ಟಿ ಇತ್ತು. ರೋಟಿ ಅಂದ್ರೆ ಚಪಾತಿ ಟೈಪ್ ಮಾಡಿದ್ದೆ ನಾನು ರಾತ್ರಿ. ಸೊ ಅದ್ರದ್ದು 2 ಸಣ್ಣದು ಉಳ್ದಿತ್ತು. ಹಾಗೆ ಇಲ್ಲಿ ಸ್ಪ್ರೌಟ್ಸ್ ಕೂಡ ತೆಕ್ಕೊಂಡೆ, ಹಾಗೆ ಸ್ವಲ್ಪ ಸೌತೆಕಾಯಿ, ಹಾಗೆ ಒಂದು ಮೂಸಂಬಿ ಕೂಡ ತೆಗ್ದಿಟ್ಕೊಂಡೆ. ಸೊ ನನ್ನ ಒಂದು ಬೆಳಗಿನ ಫುಡ್ಗೆ ನೀವು ನೋಡ್ತಾ ಇರ್ಬೋದು ನನ್ನ ಪ್ಲೇಟ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿ. ಮೂಸಂಬಿ, ಸ್ವಲ್ಪ ಸ್ಪ್ರೌಟ್ಸು, ಹಾಗೆ ಪಾಲಕ್ ಚಟ್ನಿ, ಒಂದು ಬಾಳೆಹಣ್ಣು, ಮತ್ತೆ ಸೌತೆಕಾಯಿ, ಹಾಗೆ ರಾಗಿ ರೊಟ್ಟಿ. ಸೊ ಇದಿಷ್ಟನ್ನ ನಾನು ರೆಡಿ ಮಾಡ್ಕೊಂಡೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಏನೆಲ್ಲ ಇದೆ ನನ್ನ ಒಂದು ಪ್ಲೇಟ್ ಅಲ್ಲಿ ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ಒಂದು ಮಾರ್ನಿಂಗ್ ಫುಡ್. ಸ್ನೇಹಿತರೆ, ತುಂಬಾ ಚೆನ್ನಾಗಿತ್ತು. ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ವೆಯ್ಟ್ ಲಾಸ್ ಜರ್ನಿನಲ್ಲಿ. ನಾನಿಲ್ಲಿ ಮಧ್ಯ ಸ್ವಲ್ಪ ಜೀರಾ ವಾಟರ್ ಕುಡಿತಾ ನನ್ನ ಒಂದು ಮಾರ್ನಿಂಗ್ ಫುಡ್ ನ ತಿನ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು, ಮಾಡಿದೆ. ಹಾಗೆ ಇಲ್ಲಿ ಹಸಿ ಕಸ ಇತ್ತು, ಅದನ್ನು ಕೂಡ ನಾನು ಟೆರೆಸ್ ಮೇಲೆ ಹೋಗಿ ನಾನು ಗೊಬ್ಬರ ಮಾಡ್ತಾ ಇದ್ದೀನಲ್ವಾ 2 ಡ್ರಮ್ ನಲ್ಲಿ. ಸೊ ಅದರಲ್ಲಿ ಹಸಿ ಕಸ ಎಲ್ಲ ಹಾಕ್ದೆ. ನೋಡ್ತಾ ಇರ್ಬೋದು ಎಷ್ಟು ಗೊಬ್ಬರ ಆಗಿದೆ ಅಂತ ಹೇಳಿ. ಸೊ ಹಸಿ ಕಸ ನಾವು ಪ್ರತಿನಿತ್ಯ ನೋಡ್ತೀವಿ ಅಡಿಗೆ ಮನೇಲಿ. ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಈ ರೀತಿ ಗೊಬ್ಬರ ಮಾಡಿದ್ರೆ ಯೂಸ್ ಆಗುತ್ತೆ. ಸೊ ಅದನ್ನ ಸ್ವಲ್ಪ ಒಂದು ಕೋಲಲ್ಲಿ ತಿರುಗಿಸಿ ಹಾಕ್ಬಿಟ್ಟು ಹಸಿ ಕಸನ, ಹಾಗೆ ನಾನಿಲ್ಲಿ ಅದೇ ಒಂದು ಏನು ಹಸಿ ಕಸ ಹಾಕಿದ್ದಂತಹ ಬಕೆಟ್ಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ ಬಂದು ಅದನ್ನು ಕೂಡ ಹಾಕ್ದೆ ಈ ಒಂದು ಗೊಬ್ಬರಕ್ಕೆ. ಸೊ ಅದಾದ್ಮೇಲೆ ಅದನ್ನ ಚೆನ್ನಾಗಿ ತೊಳೆದು ಮತ್ತೆ ಸಿಟ್ಔಟ್ ನಲ್ಲೇ ಇಟ್ಟೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಅದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ಮುಂಚೆ ನಾನು ಡ್ರೈ ಫ್ರೂಟ್ಸ್ ಆಗಿ ಸ್ವಲ್ಪ ಆಲ್ಮಂಡ್ಸು, ಸೋಕ್ಡ್ ಆಲ್ಮಂಡ್ಸು ಮತ್ತೆ ವಾಲ್ನಟ್ಸ್ ತಗೊಂಡೆ. ಹಾಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಯಾಟರ್ ಪ್ರಿಪೇರ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಸ್ಪ್ರೌಟ್ಸು, ನೆನ್ಸಿರುವಂತಹ ಮೆಂತ್ಯ, ಹಾಗೆ ಜೀರಿಗೆ ಎಲ್ಲವನ್ನು ಹಾಕೊಂಡೆ ಈ ಒಂದು ಮಿಕ್ಸಿ ಜಾರ್ಗೆ. ಹಾಗೆ ಇಲ್ಲಿ ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನ ಹಾಗೆ ಇಟ್ಟೆ, ಅದನ್ನ ಹಾಕ್ಲಿಲ್ಲ, ಇಷ್ಟೇ ಸಾಕು ಅಂತ ಹೇಳಿ. ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಇದ್ರಲ್ಲಿ ಕಾಳುಗಳೆಲ್ಲ ಇತ್ತು, ಮೊಳಕೆ ಬಂದಿರುವಂತಹ ಕಾಳುಗಳು. ಸೊ ನೀರ್ ಜಾಸ್ತಿ ಆಯ್ತು ಅಂತ ಹೇಳಿ ವಾಪಸ್ ಸ್ವಲ್ಪ ನೀರ್ ಹಾಕ್ದೆ, ಮೆಂತ್ಯ ನೀರ್ ಹಾಕೊಂಡಿದ್ದೆ. ಹಾಗೆ ಇಲ್ಲಿ ನಾನು ಒಂದ್ ಸ್ವಲ್ಪ ಸಾಲ್ಟು ಹಾಗೆ ಪೆಪ್ಪರು ಎಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೊಂಡೆ. ರುಬ್ಬಾದ್ಮೇಲೆ ನನ್ಗನ್ನಿಸ್ತು ಇದಕ್ಕೊಂದ್ ಸ್ವಲ್ಪ ಬೆಲ್ಲ ಹಾಕೋಣ ಅಂತ ಹೇಳಿ. ಹಾಗಾಗಿ ಒಂದ್ ಸ್ವಲ್ಪ ನೀರು ಮತ್ತೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ನಾನು ಇದನ್ನ ಚೆನ್ನಾಗಿ ರುಬ್ಕೊಂಡೆ. ಆಕ್ಚುಲಿ ಫಸ್ಟ್ ಬರೀ ನೀರ್ ಹಾಕಿ ರುಬ್ಬಿದ್ದೆ, ಆಮೇಲೆ ಬೆಲ್ಲ ಹಾಕೋಣ ಅನ್ನಿಸ್ತು, ಮತ್ತೆ ಬೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಒಂದು ದೋಸೆ ಬ್ಯಾಟರ್ ಮಾಡ್ಕೊಂಡೆ. ಈ ರೀತಿ ನೋಡಿ, ಈ ತರ ಕನ್ಸಿಸ್ಟೆನ್ಸಿನಲ್ಲಿ ಒಂದು ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಸಣ್ಣದೊಂದು ದೋಸೆ ಹಾಕಿ ನೋಡೋಣ ಎದ್ದೇಳುತ್ತಾ ಇಲ್ವಾ ಅಥವಾ ಕಿತ್ತೋಗುತ್ತಾ ದೋಸೆ ಅಂತ ಹೇಳಿ ಸ್ವಲ್ಪ ಚಿಕ್ಕದು ಮಾಡೋಣ ಅಂತ ಹೇಳಿ ಸ್ವಲ್ಪನೇ ಹಿಟ್ಟು ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಟ್ರೈ ಮಾಡಿದೆ. ನೋಡಿದ್ರೆ ಅದು ನೋಡ್ತಾ ಇರ್ಬೋದು ನೀವಿಲ್ಲಿ ಸರಿಗ ಆಗ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ. ಅದಾದ್ಮೇಲೆ ಮತ್ತೆ ದೋಸೆ ಹಾಕೊಂಡೆ, ಅವಾಗ ಚೆನ್ನಾಗಿ ಬಂತು. ಸ್ವಲ್ಪ ಆಯಿಲ್ ಹಾಕಿ ಬಿಟ್ಟು ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಈ ರೀತಿ ತಿರುಗಿಸ್ಕೊಂಡೆ, ಚೆನ್ನಾಗಿ ಬಂತು ದೋಸೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏನು ಕಿತ್ತೋಗ್ಲಿಲ್ಲ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡುವಾಗ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಳ್ಳಿ. ಏನಾದ್ರು ಬರ್ಲಿಲ್ಲ ಅಂದ್ರೆ, ಬಂದ್ರೆ ಪರವಾಗಿಲ್ಲ, ಕೆಲವೊಂದ್ಸತಿ ಬರುತ್ತೆ.
ಸೊ ಅದು ಬೇಯುವಷ್ಟು ಇನ್ನೊಂದು ದೋಸೆ ಹಿಟ್ಟು ಹಾಕದ್ನಲ್ಲ, ಅದು ಬೇಯುವಷ್ಟರಲ್ಲಿ ನಾನಿಲ್ಲಿ ಮಸ್ಕ್ ಮೆಲನ್ ಸ್ವಲ್ಪ ಕಟ್ ಮಾಡ್ಕೊಂಡೆ ತಿನ್ನೋಣ ಅಂತ ಹೇಳಿ. ವಾಟರ್ ಮೆಲನ್ ಮತ್ತೆ ಮಸ್ಕ್ ಮೆಲನ್ ತಗೊಂಡಿದ್ನಲ್ಲ, ಸೊ ಹಾಗಾಗಿ ಅದು ಸ್ವಲ್ಪ ಕಟ್ ಮಾಡಿಟ್ಟೆ. ಹಾಗೆ ಇಲ್ಲಿ ದೋಸೆ ಕೂಡ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಮಸ್ಕ್ ಮೆಲನ್ ಕೂಡ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡೆ. ಸೊ 2 ದೋಸೆ ಮಾಡಾದ್ಮೇಲೆ ಇನ್ನ ಒಂದು ದೋಸೆ ಕೂಡ ಬೇಯೋದಕ್ಕೆ ಹಾಕಿದ್ದೆ ನಾನು. ಸೊ ನಾನು ತಟ್ಟೆಗೆ 2 ದೋಸೆ ಹಾಕೊಂಡೆ, ಇನ್ನೊಂದು ಬೇಕಾದ್ರೆ ಹಾಕೊಳ್ಳೋಣ ಅಂತ ಹೇಳಿ 2 ದೋಸೆ, ಹಾಗೆ ಪಾಲಕ್ ಚಟ್ನಿ, ಹಾಗೆ ಇಲ್ಲಿ ಒಂದ್ ಸ್ವಲ್ಪ ಫ್ರೂಟ್ಸ್, ಮಸ್ಕ್ ಮೆಲನ್ ಎಲ್ಲ ಹಾಕೊಂಡು, ಕರ್ಬೂಜ ಹಣ್ಣೆಲ್ಲ ಹಾಕೊಂಡು ನನ್ನ ಒಂದು ಲಂಚ್ ನ ಕಂಪ್ಲೀಟ್ ಮಾಡ್ಕೊಂಡೆ. ಮಧ್ಯಾಹ್ನದ ಲಂಚ್ ನ ತುಂಬಾ ಚೆನ್ನಾಗಾಗಿತ್ತು. ಬೆಲ್ಲ ಹಾಕಿದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಬೆಲ್ಲ ಹಾಕೊಳ್ಬಹುದು, ಏನೋ ಪ್ರಾಬ್ಲಮ್ ಇಲ್ಲ. ಸಾಫ್ಟ್ ಆಗಿ ಬಂದಿತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಾಲಕ್ ಚಟ್ನಿ ಜೊತೆ ತಿಂದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ ದೋಸೆನ. ಸೊ ಅದಾದ್ಮೇಲೆ ನಾನು ಸ್ವಲ್ಪ ಬೇರೆ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು 5 o'clock ಈವ್ನಿಂಗ್, ಯಾಕಂದ್ರೆ ಜಿಮ್ ಇಲ್ವಲ್ಲ, ಇವತ್ತು ಸಂಡೇ ಅಲ್ಲ, ಹಾಗಾಗಿ 5 o'clock ಈವ್ನಿಂಗ್ ಹಂಗೆ ಹಸುವಾಗ್ತಿತ್ತು ಅಂತ ಹೇಳಿ ಇನ್ನ ಒಂದ್ ಸ್ವಲ್ಪ ಕರ್ಬೂಜ ಹಣ್ಣನ್ನ ಹೆಚ್ಚಿಬಿಟ್ಟು, ಸ್ಕಿಮ್ಡ್ ಮಿಲ್ಕ್ ಇತ್ತಲ್ವಾ, ಸ್ಲಿಮ್ ಮಿಲ್ಕ್ ಆರ್ ಸ್ಕಿಮ್ಡ್ ಮಿಲ್ಕ್, ಸೊ ಅದನ್ನ ಹಾಕೊಂಡು ನಾನಿಲ್ಲಿ ಒಂದು ಕರ್ಬೂಜದ ಮಿಲ್ಕ್ ಶೇಕ್ ರೆಡಿ ಮಾಡೋಣ ಅನ್ಕೊಳ್ತಿದ್ದೆ. ಆವಾಗ ಇಲ್ಲಿ ಒಂದು ನವಿಲು ಕೂಗ್ತಾ ಇತ್ತು ಕಿಟಕಿ ಹತ್ರ. ಸೊ ಅದು ಕೂಡ ಒಂದು ಸಣ್ಣ ವಿಡಿಯೋ ತೆಕ್ಕೊಂಡೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಂಗೂ ಖುಷಿ ಆಯ್ತು, ಯಾವಾಗ್ಲೂ ಬರ್ತಾ ಇರುತ್ತೆ ನವಿಲುಗಳಲ್ಲಿ ತುಂಬಾನೇ. ಸೊ ನಾನ್ ಮತ್ತೆ ಇಲ್ಲಿ ಹಾಲು ಹಾಕೊಂಡು ಈ ಒಂದು ಕರ್ಬೂಜ ಹಣ್ಣು ಜೊತೆಗೆ ಈ ಒಂದು ಸ್ಕಿಮ್ಡ್ ಮಿಲ್ಕ್ ಆರ್ ಸ್ಲಿಮ್ ಮಿಲ್ಕ್, ಸೊ ಇದನ್ನ ಹಾಕೊಂಡು ಚೆನ್ನಾಗಿ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ಡೇಟ್ ಎಲ್ಲ ನೋಡಿ ತಗೊಳ್ಳಿ ನೀವು ಸ್ಲಿಮ್ ಮಿಲ್ಕ್ ತಗೊಳ್ಳುವಾಗ. ಸ್ವಲ್ಪ ಹಾಲು ಹಾಕೊಂಡೆ, ನಿಮ್ಗೂ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಣ್ಣು ಎಷ್ಟು ಹಾಕೊಂಡಿರ್ತೀವೋ ಅದಕ್ಕೆ ತಕ್ಕನಾಗಿ ಹಾಕೊಂಡು ನಾನಿಲ್ಲಿ ಇದನ್ನ ಗ್ರೈಂಡ್ ಮಾಡ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಏಲಕ್ಕಿ ಕೂಡ ಆಡ್ ಮಾಡಿದ್ದೆ ಈ ಒಂದು ಕರ್ಬೂಜ ಮಿಲ್ಕ್ ಶೇಕ್ಗೆ. ಏಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದಲ್ವಾ, ಹಾಗೆ ಸಕ್ಕರೆ ಬದಲಿಗೆ ಬೆಲ್ಲ ಹಾಕಿದ್ರೆ ಉತ್ತಮ ಅಂತ ಹೇಳಿ ಆಕ್ಚುಲಿ ನಾನು ಸಕ್ಕರೆ ಯೂಸ್ ಮಾಡೋದೇ ಇಲ್ಲ, ತರೋದೇ ಇಲ್ಲ ಮನೆಗೆ. ಸೊ ಬೆಲ್ಲ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಈ ಒಂದು ಕರ್ಬೂಜದ ಮಿಲ್ಕ್ ಶೇಕ್. ನೀವೊಮ್ಮೆ ಟ್ರೈ ಮಾಡಿ, ಡೆಫಿನೆಟ್ಲಿ ಹಸುವಾದಾಗೆಲ್ಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಇಲ್ಲಿ 1 ಗ್ಲಾಸ್ ಫುಲ್ ಕುಡ್ದು ಮತ್ತೆ ಇನ್ನೊಂದ್ ಸ್ವಲ್ಪ ಕುಡ್ದೆ. ಹಾಗೆ ಇಲ್ಲಿ ಪಾತ್ರೆಗಳೆಲ್ಲ ತೊಳೆದು ಇಲ್ಲಿ ಒಂದು ದೋಸೆ ಇತ್ತಲ್ಲ, ಇದಕ್ಕೊಂದ್ ಸ್ವಲ್ಪ ಹನಿ ಹಾಕೊಂಡು ಈ ರೀತಿ ರೋಲ್ ಮಾಡ್ಕೊಂಡು ತಿಂದೆ, ಹಸುವಾಗ್ತಿತ್ತು ಇನ್ನು ಅಂತ ಹೇಳಿ. ಸೊ ದೋಸೆ ತಿಂದಾದ್ಮೇಲೆ ಇಲ್ಲಿ ಸೊಪ್ಪುಗಳನ್ನೆಲ್ಲ ಸ್ವಲ್ಪ ಹೆಚ್ಚಿಟ್ಕೊಳ್ಳೋಣ ಅಂತ ಹೇಳಿ ಫ್ರಿಜ್ ಇಂದ ತೆಗ್ದ್ಬಿಟ್ಟೆ. ಯಾಕಂದ್ರೆ ಸುಮ್ಮನೆ ಹಾಳಾಗೋಗುತ್ತೆ. ಲಾಸ್ಟ್ ವೀಕ್ ತರಾನೇ ಸೊಪ್ಪಿಂದು ಪಪ್ಪು ಮಾಡೋಣ ಅಂತ ಹೇಳಿ ಎಲ್ಲಾ ಸೊಪ್ಪುಗಳನ್ನು ಫ್ರಿಜ್ ಇಂದ ತೆಗ್ದಿಟ್ಟೆ. ಹಾಗೆ ಇಲ್ಲೆಲ್ಲ ಬಿಡಿಸ್ಕೊಂಡೆ, ಅಂದ್ರೆ ಇನ್ನು ಸ್ವಲ್ಪ ಹೆಚ್ಚೋದ್ ಬಾಕಿ ಇದೆ, ಬಟ್ ನೀಟಾಗಿ ತೊಳೆದಿಟ್ಟಿದ್ದೀನಿ ಇಲ್ಲಿ ಸೊಪ್ಪುಗಳನ್ನೆಲ್ಲ ಬಿಡಿಸಿ. ಸೊ ಹೆಚ್ಚಬೇಕು. ಅದಕ್ ಮುಂಚೆ ಇಲ್ಲಿ ಒಂದ್ ಸ್ವಲ್ಪ ದೋಸೆ ಹಿಟ್ಟಿತ್ತಲ್ಲ, ಅದನ್ನೇ ಸ್ವಲ್ಪ ರಾಗಿ ಹಿಟ್ಟು ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಒಂದು ಹೊಸದಾಗಿ ಏನಾದ್ರು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅದು ಚೆನ್ನಾಗೇ ಬರ್ಲಿಲ್ಲ ಆಕ್ಚುಲಿ. ಸ್ವಲ್ಪ ಸ್ಕಿಮ್ಡ್ ಮಿಲ್ಕ್ನು ಹಾಕಿ ನಾನು ಏನೇನೋ ತರ ಉಪಯೋಗಿಸಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಇಡ್ಲಿ ಮಾಡ್ಕೊಳ್ಳೋಣ, ಚೆನ್ನಾಗಿ ಬರ್ಬೋದು ಅಂತ ಹೇಳಿ ಅನ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ಅದಕ್ಕೋಸ್ಕರ ಬ್ಯಾಟರ್ ಕೂಡ ಪ್ರಿಪೇರ್ ಮಾಡ್ಕೊಂಡೆ. ಸ್ವಲ್ಪ ರಾಗಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ಕಿಮ್ಡ್ ಮಿಲ್ಕ್ ಎಲ್ಲ ಹಾಕಿ ಇಲ್ಲಿ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಎಲ್ಲ ಸೌರಿ ಮಸ್ಟರ್ಡ್ ಆಯಿಲ್ ಹಾಕಿದ್ದೆ. ಸೊ ಹಾಗೆ ಇಲ್ಲಿ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಇಟ್ಟೆ. ಹಾಗೆ ಒಂದ್ ಸ್ವಲ್ಪ ಮುಚ್ಚಿಟ್ಟು ಮತ್ತೆ ತೆಗೆದ್ ನೋಡಿದ್ರೆ ಎಷ್ಟೊತ್ತಾದ್ರೂ ಅದು ಬೇಯ್ತಾನೆ ಇರ್ಲಿಲ್ಲ. ಸೊ ಯಾರು ಈ ರೀತಿ ಟ್ರೈ ಮಾಡ್ಬೇಡಿ. ಸೊ ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಅದನ್ನ ಮತ್ತೆ ಬೇಯುತ್ತಾ ನೋಡೋಣ ಅಂತ ಹೇಳಿ ಮುಚ್ಚಿಟ್ಟು ಇಲ್ಲಿ ಸೊಪ್ಪಿಂದು ಪಪ್ಪು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಟೊಮೆಟೊ, ಸೊಪ್ಪುಗಳು ಮತ್ತೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೇಳೆ ಕೂಡ ಹಾಕಿದ್ದೆ ಅಂತ ಕಾಣುತ್ತೆ. ಸೊ ಇದೆಲ್ಲವನ್ನು ಕೂಡ ಬೇಯಕ್ಕಿಟ್ಟು ಮತ್ತೆ ನೋಡಿದೆ ಇದು ಇಡ್ಲಿ ಬರೋದೇ ಇಲ್ಲ, ಇದು ಇವತ್ತೆಲ್ಲ ಬೇಯಕ್ಕಿಟ್ರು ಬರಲ್ಲ ಅಂತ ಹೇಳಿ ತೆಗೆದ್ಬಿಟ್ಟು ಕಟ್ಲೆಟ್ ತರ ಮಾಡ್ಕೊಂಡೆ. ಸ್ನೇಹಿತರೆ, ಯಾರು ಕೂಡ ಇದನ್ನ ಟ್ರೈ ಮಾಡಬೇಡಿ. ನಾ ಇದನ್ನ ಹಾಕೋದ ಬೇಡವಾ ಅನ್ಕೊಂಡೆ, ಬಟ್ ಇಲ್ಲಿ ಏನಾದ್ರೂ ಒಂದ್ ಮಿಸ್ಟೇಕ್ ಆಗಿದ್ರೆ ಅದು ಕೂಡ ನಿಮ್ ಜೊತೆ ಶೇರ್ ಮಾಡಿದ್ರೆ ಒಳ್ಳೇದಲ್ವಾ, ನಿಮ್ಗೂ ಗೊತ್ತಾಗತ್ತೆ ಅಂತ ಹೇಳಿ ಶೇರ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.